ವಾಟ್ಸ್ ದಿಸ್ ನಾನ್ಸೆನ್ಸ್? ಹಿರಿಯ ಕಂಚಾಳೆ ಮನೆ ಮಂದಿಗೆಲ್ಲ ಅನ್ನೋ ಒಂದು ಗಾದೆ ಮಾತಿದೆ. ಒಂದು ಸ್ವಲ್ಪ ಇಕ್ಕಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯು ಸಿ, ಅನಗತ್ಯವಾದ ವಸ್ತುಗಳನ್ನ ಹೇಗೆ ಬಿಸಾಡೋದು ಯಾವಾಗ ಅನ್ನೋದು ಒಂದು ಕಲೆ. ಫಾರಿನ್ನಲ್ಲಿ ಇದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಫಾರಿನಲ್ಲಿ 10 ವರ್ಷ ಓಲ್ಡ್ ಆಗ್ತಾ ಇದ್ದಂಗೆ ಕಾರ್ನ ತೆಗೆದು ಬಿಸಾಕ್ಬಿಡ್ತಾರಂತೆ. ಎಸ್, 12 years ಓಲ್ಡ್ ಆಗ್ತಾ ಇದ್ದಂಗೆ ಎಂಟಿನೂ ತೆಗೆದು ಬಿಸಾಕ್ಬಿಡ್ತಾರಂತ. ಹೌದಾ? ಜೀವನ ಪರ್ಯಂತ ಒಬ್ನೇ ಗಂಡ ಒಬ್ನೇ ಹೆಂಡತಿ ಅನ್ನೋ ಕಾನ್ಸೆಪ್ಟು ಅಮೆರಿಕನ್ಸ್ಗಿಲ್ಲ. ಆದ್ರೆ ನಾವು ಭಾರತೀಯರು ಮದುವೆ ಆಗ್ತಿದ್ದ ಹಾಗೆ ಎಲ್ಲ ಮುಗ್ದು ಹೋಗುತ್ತೆ. ಗಂಡು ಬೀರಿನೋ ಗಾಯಾಳಿನೋ ಅಡ್ಜಸ್ಟ್ ಮಾಡ್ಕೊಂಡು ಓದ್ತಾ ಇರ್ಬೇಕು ಅಲ್ವಾ? ಎಸ್, ಈಗ ನಿಮ್ ಹೆಂಡತಿ ನಿಮ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇಲ್ವಾ? ನಾವು ಭಾರತೀಯರು ಸಂಪ್ರದಾಯಕ್ಕೆ ಹೆದರ್ತೀವಿ, ಸಮಾಜಕ್ಕೆ ಹೆದರ್ತೀವಿ. ಆದ್ರೆ ಅಮೆರಿಕನ್ಸ್ ಹಾಗಲ್ಲ. ರಾತ್ರಿ ಯಾರ್ದೋ ಮನೇಲಿ ಮಲ್ಕೋತಾರೆ, ಬೆಳಗ್ಗೆ ಯಾರ್ದೋ ಮನೇಲಿ ಹೇಳ್ತಾರೆ. ಹಾಲು. ಒಂದ್ ನಿಮಿಷ. ವಾಟ್ಸ್ ದಿಸ್? ಟೇಬಲ್ ಮೇಲೆ ನೋಡ್ರಿ ಎಷ್ಟು ಧೂಳಿದೆ. ನೋಡಿ, ಟೈಪ್ ರೈಟಿಂಗ್ ನೋಡ್ರಿ ಎಷ್ಟು ಧೂಳಿದೆ ನೋಡ್ರಿ ಇಲ್ಲಿ. ಅಲ್ರಿ, ನಿಮ್ಮ ಆಫೀಸ್ನ ನೆಟ್ಟಿಗೆ ಇಟ್ಕೊಳಕ್ ಬರ್ಲಿಲ್ಲ ಅಂದ್ರೆ ಏನ್ರಿ ಪ್ರಯೋಜನ? ಅಲ್ಲಿ ನೋಡ್ರಿ, ಆ ಬಾಕ್ಸ್ಗಳು ನೋಡ್ರಿ ಎಲ್ಲಂದ್ರಲ್ಲಿ ಹಾಗೆ ಬಿದ್ಬಿಟ್ಟಿದೆ. ಸ್ವಾಮಿ, ಕಿಟಕಿ ನೋಡ್ರಿ ಜೇಡ ಬಲೆ ಕಟ್ಟಿದೆ. ನೋಡಿ ನಗ್ತಾ ಇದೆ. ಅದನ್ನ ಕ್ಲೀನ್ ಮಾಡಿದ್ರೆ ಯಾವ ಕಾಲ ಆಗೋಯ್ತ್ರಿ? ಆಗಲ್ಲ. ಮೂಲೆಯಲ್ಲೂ ನೆಗೆಟಿವ್ ಎನರ್ಜಿಸ್ ಕಾಣಿಸ್ತಾ ಇದೆ. ಇದು ಸೋಮಾರಿತನದ ಪರಮಾವಧಿ. ಇದು ಸರ್, ನೀವು ಹೇಳೋವರೆಗೂ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಸರ್. ನಾಳೆಯಿಂದ ಚೆನ್ನಾಗಿ ನೋಡ್ಕೊಂತೀವಿ ಸರ್. ಇಟ್ಸ್ ಓಕೆ. ನಾನು ನಾಳೆಯಿಂದ ಟ್ರೈನಿಂಗ್ ಕೊಡ್ತೀನಿ. ಫಸ್ಟ್ ಯಾರು ಲಾಸ್ಟ್ ಯಾರು ಅಂತ ನಾವು ತಿಳಿಸ್ತೀವಿ. ಆದ್ರೆ ನೀವು ಮಧ್ಯ ಪ್ರಶ್ನೆ ಮಾಡೋ ಹಾಗಿಲ್ಲ. ಅದ್ಯಾಕೆ ಹೀಗೆ ಇದ್ಯಾಕೆ ಹಾಗೆ ಅನ್ನೋ ಪ್ರಶ್ನೆ ಮಾಡ್ಲೇಬಾರ್ದು. ನಾನು ಏನ್ ಟ್ರೈನಿಂಗ್ ಕೊಡ್ತೀನಿ ಅಂತ ಸುಮ್ಮನೆ ನೋಡ್ತಾ ಇರ್ಬೇಕು. ಸರ್, ಶ್ರೀನಿವಾಸ್ ಅವ್ರು ನಿಮ್ಮ ಬಗ್ಗೆ ಭಾಳ ಹೇಳ್ತಾ ಇದ್ರು ಸರ್. ಅವ್ರ ಆಫೀಸಲ್ಲಿ ನೀವೇ ಅಂತ ಟ್ರೈನಿಂಗ್ ಕೊಟ್ಟಿದ್ದ? ನಾನೇ ಅವರಿಗೆ ಟ್ರೈನಿಂಗ್ ಕೊಡ್ತಾ ಅವರು 1 ಇಂಡಸ್ಟ್ರಿ 10 ಬ್ರಾಂಚ್ ಓಪನ್ ಆಗುವ ಹಾಗೆ ಮಾಡ್ತೀನಿ. ಜೊತೆಗೆ ನಾನು ನನ್ನ ಬ್ರಾಂಚ್ ಓಪನ್ ಮಾಡ್ಕೊಂಡೆ. ಅಂದ್ರೆ ಟ್ರೈನಿಂಗ್ ಬರ್ತಿದ್ದ ಅವ್ರ ಆಫೀಸ್ ಹುಡುಗಿನ ಮದುವೆ ಮಾಡ್ಕೊಂಡೆ. ಯಾಕೆ ಬಸ್ಸು ತಲೆನೋವಾ? ಇಲ್ಲ, ಹೆಡ್ಡೇಕು. ಬಸವ, ಸ್ವಲ್ಪ ವಿಷ ತಗೊಳತ್ ತಾನೆ. ಮಾತ್ರೆ ರೀ ಉಯ್ಮಾ, ಮಾತ್ರೆ ತಗೊಂಡೆ ಹೋಗೋ ತಲೆನೋವು ಅಲ್ಲ ರೀ ಇದು. ಆ ಭಯ ನನ್ನ ಹತ್ರ ಬಂದು ಹಂಗ ಅನ್ನೋದು. ನಿಮ್ ಮುಖದಲ್ಲಿ ಲಾಂಛನ ಜಾಸ್ತಿ ಆಯ್ತು. ಟೇಬಲ್ ಹೆಂಗ್ ಕ್ಲೀನ್ ಆಗಿರ್ಬೇಕು, ಮುಖಾನೇ ಹಂಗೆ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ನಂಗೇನೋ ಒಂಥರ ಅವಮಾನ ಆಯ್ತು ಗೊತ್ತಾ? ಬಸವ, ಆ ಟ್ರೈನರ್ ನಾರಾಯಣ ಶಾಸ್ತ್ರಿ ಯಾಕೆ ನಿಮ್ಮ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ? ಬೇರೆ ಎಲ್ಲಾರ ಹತ್ರ ಚೆನ್ನಾಗಿ ಮಾತಾಡ್ಸಿ ತಪ್ಕೊಂಬಿಟ್ರು. ಮುಂದೇನಾಗುತ್ತೋ ಅಂತ ಭಯ ಆಗ್ತಿದೆ. ಆ ನಾರಾಯಣ ಶಾಸ್ತ್ರಿ ನನ್ನ ಕ್ಲಾಸ್ಮೇಟ್ ಆಗಿದ್ದವನು. ಇವನು ಖಂಡಿತ ನನ್ನ ಗೋಳು ಹೊಯ್ಕೋತಾನೆ. ಪರೀಕ್ಷೆಯಲ್ಲಿ ನನ್ನ ಫೇಲ್ ಮಾಡಿಬಿಡ್ತಾನೆ. ನಾನು ಡಿಸ್ಮಿಸ್ ಆಗೋದು ಗ್ಯಾರಂಟಿ. ಬನ್ನಿ ಸರ್, ನೋಡಿ ನೀಟಾಗಿ ಲೈನಲ್ಲಿ ನಿಂತಿದ್ದಾರೆ. ಡಿಯರ್ ಫ್ರೆಂಡ್ಸ್, ನಾಳೆಯಿಂದನೇ ನಿಮ್ಗೆಲ್ಲ ಟ್ರೈನಿಂಗ್ ಶೋ. ಯಾಕೆಂದ್ರೆ ನಿಮ್ಗೂ ಕಾಲಾವಕಾಶ ಬೇಕಾಗತ್ತೆ. ಹಾಗಾಗಿ ನಾಳೆ ನೀವೆಲ್ಲ ನೀಟಾಗಿ ಸ್ನಾನ ಮಾಡ್ಕೊಂಡು, ತಲೆ ಬಾಚ್ಕೊಂಡು, ಪೌಡರ್ ಹಚ್ಕೊಂಡು, ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು, ಪಾಲಿಶ್ ಆಗಿರೋ ಶೂ ಹಾಕೊಂಡು ಬರ್ಬೇಕು. ಜೊತೆಗೆ ತಲೆಗೆ ಏನಾದ್ರು ಹಾಕೊಂಡ್ಬನ್ನಿ. ಸರ್, ಘಮ 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 ಅನ್ಬೇಕು. ಆ ತರ ಒಂದು ಎಣ್ಣೆನ ತಲೆಗೆ ಒಯ್ಕೊಂಡ್ ಬಂದ್ಬಿಡ್ತೀನಿ. ನನ್ನ ಹತ್ರ ಒಂದು ಹೇರ್ ಕ್ರೀಮ್ ಇದೆ ಸರ್. ಅದು ನೋಡಕ್ಕೆ ಸ್ನೋ ತರ ಇದೆ ಸರ್. ಹಚ್ಕೊಂಡ್ರೆ ಮಾಯ ಆಗುತ್ತೆ. ರೇ, ನಾನು ತಲೆ ಹೊರಗಡೆ ಅಲ್ಲ ರೀ ಹೇಳಿದ್ದು, ತಲೆ ಒಳಗಡೆ ಏನಾದ್ರು ಹಾಕೊಂಡ್ಬನ್ನಿ ಅಂತ. ಜನರಲ್ ನಾಲೆಡ್ಜ್, IQ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಅದು ಉತ್ತರ ಕೊಡೋದಕ್ಕೆ ತಯಾರಾಗಿ ಬನ್ನಿ. ಪ್ರಿಪೇರ್ ಯುವರ್ ಸೆಲ್ಫ್. ಬನ್ನಿ ಸದಾಶಿವ್. ಅಯ್ಯ, ನಾಳೆಯಿಂದಾನೇ ಟ್ರೈನಿಂಗ್. ಅದೇನೇನ್ ಕೇಳ್ತಾರೋ ಏನೋ. ಇನ್ನೇನ್ರಿ ಕೇಳ್ತಾರೆ? ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಉದ್ದವಾದ ನದಿ ಯಾವುದು? ಯಾವ ಡೇಟು? ವಿಶಾಲಾಕ್ಷ, ಅವನ ಮನುಷ್ಯನ ತಲೆಗೊಂದು ಕುಟ್ರಿ. ಬಿನ್ ಲಾಡನ್ ಹೇಗೆ ಸತ್ತ, ಯಾಕೆ ಸತ್ತ, ಯಾವಾಗ ಸತ್ತ, ಎಲ್ಲಿ ಸತ್ತ, ಅದನ್ನೆಲ್ಲ ಕಟ್ಕೊಂಡು ಅವ್ರಿಗೆ ಏನ್ರಿ ಆಗ್ಬೇಕು? ಅವ್ರೇನು ಅವನ್ ತಿಥಿ ಮಾಡ್ಬೇಕೇನ್ರಿ? ತಿಥಿ? ಈ ಮನುಷ್ಯ ನೋಡ್ತಿದ್ರೆ ಇವನೇ ನಮ್ ತಿಥಿ ಮಾಡಿ ಪಿಂಡ ಇಟ್ಟು ಒಡೆ ಪಾಯಸ ಕೊಡಂಗಿದಾರಪ್ಪ. ಈ ಮನುಷ್ಯನ ಹೇಗ್ ಸಂಭಾಳಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನೇ ಆಗ್ಲಿ, ಒಟ್ಟಿನಲ್ಲಿ ಶಾಸ್ತ್ರಿನ ಮನಗೆದ್ದು ನಾವು ಜೈ ಅನ್ಸ್ಕೊಳ್ಬೇಕು, ಅಲ್ಲ ಸೈ ಅನ್ಸ್ಕೊಳ್ಬೇಕು. ಆಶಾ, ಒಳ್ಳೆ ಅವಕಾಶ. ಈ ಟ್ರೈನಿಂಗ್ ಅಲ್ಲಿ ಹೇಗಾದ್ರೂ ಮಾಡಿ ಪಾಸ್ ಮಾಡಿ ನಾವು ಫಸ್ಟ್ ಅಂತ ಅನ್ಸ್ಕೊಂಡ್ಬಿಟ್ರೆ ಡಬಲ್ ಇನ್ಕ್ರಿಮೆಂಟು, ಡಬಲ್ 4 ಇನ್ಕ್ರಿಮೆಂಟು. ನಮ್ಮ ಜಾಗ ಪಕ್ಕ ಆಗತ್ತೆ. ಗೆಲುವು ನಮ್ಮದೇ, ನಾವೇ ಗೆಲ್ತೀವಿ. ಏನಿಲ್ಲ, ಗೆಲ್ಲೋದು ನಾನೇ. ನೋಡಿ, ಗೆಲುವು ಯಾವತ್ತಿದ್ರು ಗೆಲ್ಲೋದು, ಆ ಗೆಲ್ಲೋನು ಯಾವತ್ತಿದ್ರು
ನಾನೇ. ಸಾಕ್ ಸುಮ್ಮನೆ ಇರ್ರಿ. ಈ ಆಫೀಸ್ಗೆ ಸೀನಿಯರ್ ಮೋಸ್ಟ್ ಕ್ಲರ್ಕ್ ನಾನು ಮೊದಲನೇ ಸ್ಥಾನ ಬಿಟ್ಕೊಟ್ಬಿಡ್ತೀನ. ನಾನೇ ಫಸ್ಟ್, ನೀವೇ ಲಾಸ್ಟ್. ಹೌದು, ಅವರು ಜನರಲ್ ನಾಲೆಜ್ ಅಂತ ಕೇಳಿದ್ರಲ್ಲ, ಯಾವ ತರ ಪ್ರಶ್ನೆ ಕೇಳ್ಬೋದು? ಈ ಜನರಲ್ ನಾಲೆಜ್ ಅಂದ್ರೆ ಅದು ಗೊತ್ತಿಲ್ಲ. ಅಲ್ಲ, ಕಾಮನ್ ಆಗಿ ನಾನು ಹೇಳೋದಂತಂದ್ರೆ ಈ ಆಫೀಸ್ಗೆ ಎಷ್ಟು ಕಿಟಕಿ ಇದೆ ಅಂತ ಕೇಳ್ಬೋದು. ಆಫೀಸಲ್ಲಿ ಕಿಟಕಿ ಇದೆಯಾ? ಇದೆ ಕಣ್ರೆ, ಅದು ಎಷ್ಟಿದೆ ಅಂತ ನೋಡಕ್ಕಾಗಲ್ಲ. ಯಾಕೆ? ರೀ ಎಲ್ಲಾ ಕಿಟಕಿಗಳಿಗೂ ಲುಂಗಿ ಹಾಕಿ ಮುಚ್ಚಿಲ್ವಾ? ಇಲ್ಲ ಅಂದ್ರೆ ಏನ್ ಕೇಳ್ಬೋದು ಬಸವ? ಇಲ್ಲಾಂದ್ರೆ ಬಾತ್ರೂಮ್ಗೆ ಎಷ್ಟು ಕಿಟಕಿ ಇದೆ ಅಂತ ಕೇಳ್ಬೋದು. ಬಾತ್ರೂಮ್ ಅಲ್ಲಿ ಕಿಟಕಿ ಇದೆಯಾ ಕಾಣಿಸುತ್ತಾ? ಸುಮ್ಮನೆ ರೀ, ಕಿಟಕಿ ಇಲ್ಲದೆ ಇದ್ರೆ ನೆಕ್ಸ್ಟ್ ಹೋದವನು ತಲೆ ತಿರುಗಿ ಬಂದು ಅಂಕೆ ಬಿದ್ದ್ಬಿಡ್ತಾನೆ ಅಷ್ಟೇ. ಸೂಪರ್. ಇಲ್ಲಾಂದ್ರೆ ಈ ಆಫೀಸಲ್ಲಿ ಎಷ್ಟು ಕಿಟಕಿ ಇದೆ, ಎಷ್ಟು ಬಾಗಿಲಿದೆ, ಎಷ್ಟು ಚೇರ್ ಇದೆ, ಎಷ್ಟು ಟೇಬಲ್ ಇದೆ, ಟೇಬಲ್ಗೆ ಎಷ್ಟು ಕಾಲು, ಚೇರ್ಗೆ ಎಷ್ಟು ಕಾಲು, ಎಷ್ಟು ವೇಸ್ಟ್ ಬಾಡಿಗಳಿದ್ದಾವೆ ಅಂತೆಲ್ಲ ಕೇಳ್ಬೋದು. ಈ ಆಫೀಸಲ್ಲಿ ಎಷ್ಟು ಚೇರ್ ಇದೆ, ಎಷ್ಟು ಟೇಬಲ್ ಇದೆ, ಅದಕ್ಕೆ ಎಷ್ಟು ಕಾಲಿವೆ ಅಂತ ನಾನು ಲೆಕ್ಕ ಹಾಕ್ಬಿಟ್ಟಿದ್ದೀನಿ. ನಾನು ಮಾತ್ರ ಹೇಳಲ್ಲಪ್ಪ. ಶಂಭು ಅಂಕಲ್ ಪ್ಲೀಸ್ ಅಂಕಲ್ ಹೇಳಿ. ನಾನ್ಯಾಕೆ ನಿಮ್ಗೆ ಹೇಳ್ಬೇಕು? ಅವ್ರು ಕೇಳಿದ್ರೆ ನಾನು ಹೇಳ್ತೀನಿ. ನಿಮ್ಗೆ ಏನಾನ ಬೇಕು ಅಂದ್ರೆ ಹೋಗಿ ಬಗ್ ನೋಡಿ ಎಣಿಸ್ಕೊಳ್ಳಿ. ಕಾಲ್ಗಳೇ ಇಲ್ಲ. ಇಲ್ಲಾಂದ್ರೆ ಅವ್ರ ಅಕಸ್ಮಾತ್ ನಿಮ್ಮ ಆಫೀಸಲ್ಲಿ ಒಟ್ಟು ಫೈಲ್ಗಳು ಎಷ್ಟಿದೆ ಅಂತ ಕೇಳಿದ್ರೆ ನನಗೆ ಗೊತ್ತು, ಟೋಟಲ್ 240 ಫೈಲ್ಸ್. ನಾನು ಯಾರಿಗೂ ಹೇಳಲ್ಲಪ್ಪ. ವಿಷಯಕಂಠ, ಬರೀ 240 ಅಲ್ರಿ, ಇರೋದು 420. ಅದು ನೀವೇ. ಅರೆ ಆಫೀಸಲ್ಲಿ ನಾನು ದಿನ 37 ಸೊಳ್ಳೆ ಹೊಡಿತೀನಿ. ಆದರೆ ಅದರಲ್ಲಿ ಹೆಣ್ಣೆಷ್ಟು ಗಂಡೆಷ್ಟು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು. ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಟ್ಬಿಡ್ತೀನಿ. ಸೂಪರ್. ನಿಮ್ಗೆ ಆಫೀಸಲ್ಲಿ ಸಂಬಳ ಸಿಗೋದೇ ಸೊಳ್ಳೆ ಗಂಡು ಹೆಣ್ಣು ಅಂತ ಚೆಕ್ ಮಾಡೋದಕ್ಕೆ. ಅವ್ರೇನಾದ್ರು ಲಿಪ್ಸ್ಟಿಕ್ ಎಷ್ಟು ದಿನ ಬರುತ್ತೆ ಅಂತ ಕೇಳಿದ್ರೆ ಏನ್ ಹೇಳಿ? ಮುಗಿಯೋವರೆಗೆ ಬರುತ್ತೆ ಅಂತ ಹೇಳಮ್ಮ. ನಾನು ಸೀರಿಯಸ್ ಆಗಿ ಕೇಳ್ತಿರೋದು. ನೋಡಮ್ಮ, ಲಿಪ್ಸ್ಟಿಕ್ ಅನ್ನ ಬರೀ ಲಿಪ್ಸ್ಗೆ ಹಚ್ಕೊಂಡ್ರೆ ಇಂತಿಷ್ಟು ದಿನ ಬರುತ್ತೆ ಅಂತ ಹೇಳ್ಬೋದು. ಮನಸ್ಸು ಬಂದಲ್ಲೆಲ್ಲ ಬಳ್ಕೊಂಡ್ರೆ ಎಷ್ಟು ದಿನ ಅಂತ ಹೇಳೋದು? ಕರೆಕ್ಟ್, ಅವ್ರಿಗೆ ಇದು ಅರ್ಥನೇ ಆಗಲ್ಲ. ರೇ ಬಸವ, ಎಲ್ರದ್ದು ಒಂದೊಂಥರ ಯೋಚನೆ ಆದ್ರೆ ನಿಮ್ದೇ ಒಂಥರ ಯೋಚನೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ, ಏನು ಯೋಚನೆ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀನಿ. ಸುಮ್ಮನಿರ್ರಿ, ನಾನು ಏನು ಯೋಚನೆ ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಈ ರೀತಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಸೀದಾ ಮನೆಗೆ ಹೋಗೋಣ. ಬೆಳಿಗ್ಗೆದ್ದು ಸೋಪ್ ಹಾಕಿ ನೀಟಾಗಿ ಸ್ನಾನ ಮಾಡಿ ಲಕ ಲಕ ಅಂತ ಹೊಳೆಯಂಗ್ ಬರ್ಬೇಕಲ್ಲ. ಶಂಭು, ಯಾರ್ಗೆ? ಅಂಕಲ್, ಹಾ, ಅದ್ ಹೆಂಗೆ ಲಕ ಲಕ ಅಂತ ಹೊಳೆಯೋದು? ಬೆಲ್ಟ್ಗೆ ಶೂಗೆ ಪಾಲಿಶ್ ಹಾಕೋದು, ಒಡವೆಗಳಿಗೆ ಪಾಲಿಶ್ ಹಾಕೋದು, ತಲೆಗೆ ಎಣ್ಣೆ ಹಾಕೋದು, ಕನ್ನಡಕ ಏನಾದ್ರು ಇದ್ರೆ ಬಕೆಟ್ನ ನೀರಲ್ಲಿ ಹಾಕಿ ತೊಳ್ಕೊಂಡು ಬರೋದು. ಏನೋ ಕೇಳೋದು ಮರ್ತ್ಬಿಟ್ನಲ್ಲ. ಈ ಬೆಲ್ಟು ಚೈನ್ ತರಬೇಕಾ ಅಂತ. ಟ್ರೈನ್ ಕೊಡ್ಬೇಕಾದ್ರೆ ನಾಯಿ ಕುತ್ತಿಗೆ ಹಾಕಿರ್ತಾರೆ, ಹಂಗೇನಾದ್ರು ನಮ್ ಕುತ್ತಿಗೆ ಹಾಕ್ತಾರ ಅಂತ. ಎಕ್ಸ್ಕ್ಯೂಸ್ ಮಿ ಬಾಸ್, ಯು ಹ್ಯಾವ್ ಅ ಟೆಕ್ಸ್ಟ್ ಮೆಸೇಜ್. ಸರ್, ಇಲ್ಲಿ ಹನುಮಂತನ ಗುಡಿ ಎಲ್ಲಿದೆ? ಹನುಮಂತ ಗುಡಿ ಇನ್ನೊಂದು ಅರ್ಧ ಕಿಲೋಮೀಟರ್ ಆಗೋದು ಅಷ್ಟೇ. ಓ ಐ ಸಿ. ಸರ್, ಅಲ್ಲಿ ತನಕ ಸ್ವಲ್ಪ ಗಾಡಿ ತಳ್ತೀರಾ? ನಿಮ್ಗೆ ನನ್ ಬಿಟ್ರೆ ಬೇರೆ ಯಾರು ಗಾಡಿ ತಳ್ಳಕ್ ಸಿಗೋದೇ ಇಲ್ವಾ? ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದ್ಸರಿ ನನ್ನೇ ಕರೆದಿದ್ರಿ, ನೆನ್ಪಿದ್ಯಾ? ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ಸೋದ್ ಕಲೀರಿ ಫಸ್ಟ್. ಏನ್ರಿ, ಏನ್ ನೀವ್ ಮಾತನಾಡ್ತಾ? ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಗಾಡಿ ಪೆಟ್ರೋಲ್ ಮುಖ ನೋಡದೆ 6 ತಿಂಗಳಾಯ್ತು ಅಂತ ಹೇಳ್ತಾ ಇದ್ದೀರಾ? ರೀ, ಪೆಟ್ರೋಲ್ ತುಂಬಿ ತುಳುಕ್ತಾ ಇದ್ದೀರಿ ಸ್ಥಳದಲ್ಲಿ. ರೀ, ನಿಮ್ಮ ಹೋಗ್ತಾ ನನಗೆ ಗೊತ್ತಿಲ್ವಾ? ಅವ್ರ ಗಾಡಿ ತಳ್ಳಕ್ ಹೇಳೋದು, ನೀವು ಆರಾಮಾಗಿ ಕೂತ್ಕೊಂಡು ಹೋಗೋದು, ಪೆಟ್ರೋಲ್ ಉಳಿಸ್ಬಿಡೋದು ಅಷ್ಟೇ. ಈ ಪುಷ್ಪಲಾಟ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ಯಾರು ಬಕ್ರಾ ಸಿಕ್ಕರೆ ತಳಿಸ್ಕೊಳ್ಳಿ. ಏ ಭಗವಾನ್, ಮುಖ್ಯ ಪ್ರಾಣ್ ಆಪ್ಕಿದಾರೆ ರೇ. ಜೈ ಶ್ರೀರಾಮ್. ಭಗವಾನ್, ಏನ್ ಬಸವ, ಬಾಳೆಹಣ್ಣು ತಿನ್ನೋದಿಕ್ಕೂ ಬಿಡೋದಿಲ್ವಲ್ಲ? ತಿಂದ್ಮೇಲೆ ಸಿಪ್ಪೆ ಕೊಡ್ತೀನಿ. ಸಿಪ್ಪೆ ತಿನ್ನಕ್ಕೆ ನಾನೇ ನಂಬೋನ? ಮತ್ ಏನಕ್ಕೆ ಕರ್ದಿದ್ದು ಇಷ್ಟು ದಿನ ಆದ್ಮೇಲೆ? ಅಯ್ಯೋ, ಏನು ಅಂತ ಹೇಳಪ್ಪ, ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಟ್ರೈನಿಂಗ್ ತಗೊಂತ ಇದ್ದೀನಿ. ಅವ್ನು ಯಾರೋ ಒಬ್ರು ನನ್ನ ಗೆಳೆಯ ಅಲ್ಲ, ನಮ್ಮ ಶತ್ರು ಬಂದಿದ್ದಾನೆ ನಂಗೆ ಟ್ರೈನಿಂಗ್ ಕೊಡೋಕೆ ಅಂತ. ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ ಕಣ. ನೀನು ಸ್ವಲ್ಪ ಡೀಟೇಲ್ ಆಗಿ ಹೇಳು, ನಾನು ಬಾಳೆಹಣ್ಣು ತಿನ್ಕೊಂಡು ನಿನ್ನ ಕತೆ ಕೇಳ್ತೀನಿ. ಏನು ಅಂತ ಹೇಳಪ್ಪ. ಆತ ನಾರಾಯಣ ಶಾಸ್ತ್ರಿ ಅಂತ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಪ್ರತಿ ಸಾರಿನೂ ಕ್ಲಾಸಲ್ಲಿ ಅವನೇ ಫಸ್ಟ್ ಬರ್ತಾ ಇದ್ದ, ನಾನು ಸೆಕೆಂಡ್ ಬರ್ತಾ ಇದ್ದೆ. ಆ ಸಾರಿ ಏನಾಯ್ತು ಗೊತ್ತಾ, ಒಂದು ಸಬ್ಜೆಕ್ಟಲ್ಲಿ ನಾನು ತುಂಬ ಮಾರ್ಕ್ಸ್ ತಗೊಂಡು ನಾನು ಫಸ್ಟ್ ಬಂದಪ್ಪ. ಅವರ ಫ್ಯಾಮಿಲಿಯವರೆಲ್ಲ ಬಂದು ನನಗೆ ಸಿಕ್ಕಾಪಟ್ಟೆ ಬೈದ್ರು ಕಣೋ. ಗೊತ್ತಾಯ್ತು. ನಿನಗೂ ಅವನ ನಡುವೆ ಫಸ್ಟ್ ರ್ಯಾಂಕ್ಗೆ ಸೆಕೆಂಡ್ ರ್ಯಾಂಕ್ಗೆ ಯಾವಾಗಲೂ ಪೈಪೋಟಿ ನಡೀತಾ ಇತ್ತು. ಆ ಪೈಪೋಟಿ ಈಗಲೂ ಕಂಟಿನ್ಯೂ ಆಗ್ಬೋದು ಅಂತ ಭಯನಾ? ಆದ್ರೆ ಈಗ ಅವನೇ ಬಂದು ನನಗೆ ಟ್ರೈನಿಂಗ್ ಕೊಡ್ತಾನಂತೆ ಕಣೋ.
ಅವನು ಏನೇ ಟ್ರೈನಿಂಗ್ ಕೊಟ್ಟರು ಎಕ್ಸಾಮಲ್ಲಿ ನನ್ನ ಫೇಲ್ ಮಾಡೇ ಮಾಡ್ತಾನೆ. ಡಿಸ್ಮಿಸ್ ಮಾಡಿಸ್ತಾನೆ ಕಣ ಆಫೀಸಿಂದ. ಮುಂದೇನು ಮಾಡಲಿ ನಾನು? 9ನೇ ಕ್ಲಾಸಲ್ಲಿರೋ ಶ್ರೀರಾಮನ ದೇವಸ್ಥಾನದ ಮುಂದೆ ಕಿತ್ತೋಗಿರೋ ಚಾಪೆ ಹಾಸ್ಕೊಂಡು ನೆಗ್ಗೋಗಿರೋ ಅಲ್ಯೂಮಿನಿಯಂ ತಟ್ಟೆ ಇಟ್ಕೊಂಡು ಕೂತ್ಬಿಡು. ತಮಾಷೆ ಮಾಡಬೇಡ ನನ್ನ ನೋಡಿಯ, ನಂಗೆ ನಿನ್ನ ಸಹಾಯ ಬೇಕು. ನೋಡಪ್ಪ ಬಸವ, ಈ ಟ್ರೈನಿಂಗ್ ವಿಷಯದಲ್ಲಿ ನಾನು ನಿನಗೆ ಏನು ಸಹಾಯ ಮಾಡೋದಕ್ಕಾಗೋದಿಲ್ಲ. ಲಂಕೆಗೆ ಸೇತುವೆ ಕಟ್ಟೋದಕ್ಕೆ ಶ್ರೀರಾಮಚಂದ್ರ ನಮಗೇನು ಕಾರ್ಪೊರೇಟ್ ಟ್ರೈನಿಂಗ್ ಕೊಟ್ಟಿರಲಿಲ್ಲ, ಅಥವಾ ಲಂಕೆಗೆ ಹಾರೋದಕ್ಕೆ ನನಗೇನು ರೆಕ್ಕೆಗಳನ್ನು ಕೊಟ್ಟಿರಲಿಲ್ಲ, ಗೊತ್ತಾ? ಹೇ ಭಗವಾನ್, ನನಗೂ ನಿನ್ಗೆ ವ್ಯತ್ಯಾಸ ಇಲ್ವೇನೋ? ಅಯ್ಯೋ, ನನ್ಗೆ ಹೋಲಿಸ್ಬೇಡ ಕಣೋ ನಿನ್ನನ್ನ. ನೀನು ಭಗವಂತ, ನಾನು ಮಾನವ. ಹಾಗಾದ್ರೆ ಈ ಟ್ರೈನಿಂಗ್ ಅನ್ನೋದು ನಿನ್ನ ಹಣೆ ಬರ. ಸ್ವಪ್ರಯತ್ನ ಚೆನ್ನಾಗಿ ಮಾಡು. ನಾನು ಚೆನ್ನಾಗಿ ಮಾಡ್ತೀನಿ ಕಣೋ, ಆದ್ರೆ ಅವ್ನು ಮಾರ್ಕ್ಸ್ ಕೊಡ್ಬೇಕಲ್ಲ. ನೋಡು ಬಸವ, ನಿಷ್ಠೆಯಿಂದ ಶ್ರದ್ಧೆಯಿಂದ ನೀನು ಕೆಲಸ ಮಾಡಿದ್ರೆ ಅವನು ಮಾರ್ಕ್ಸ್ ಕೊಟ್ಟೆ ಕೊಡಬೇಕು. ಯಾರು ಏನು ಮಾಡೋದಕ್ಕಾಗಲ್ಲ. ಅಂದ್ರೆ ನ್ಯಾಯಸಮ್ಮತವಾಗಿ ನನ್ನ ಕೆಲಸನ ನಾನು ಮಾಡಬೇಕು ಅಂತ ಹೇಳ್ತಾ ಇದೀಯಾ? ಹೌದು. ಆಗ ಶ್ರೀರಾಮರ ರಕ್ಷೆ ನಿನ್ನ ಮೇಲಿರುತ್ತೆ. ನೀನ್ ಯಾರು ಸೋಲ್ಸೋದಿಕ್ಕಾಗೋದಿಲ್ಲ. ಅಕಸ್ಮಾತಾಗಿ ನೀನು ಸೋತಿದ್ದೆ ಆದ್ರೆ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕ್ಬೋದು, ಅದು ಸ್ಟೇ ಆಗುತ್ತೆ. ನಿನ್ನ ಆನ್ಸರ್ ಪೇಪರ್ಸ್ ಎಲ್ಲ ತರಿಸಿ ರಿವ್ಯಾಲ್ಯೂಯೇಷನ್ ಮಾಡಿಸ್ಬೋದು. ಮೊದಲೇ ಇಲ್ಲಿ ಹಾವು ಬಿಟ್ಕೊಂಡಿದ್ದೀನಿ, ನೀನು ಅದರಡೆಯಲ್ಲಿ ಇರುವ ಬೇರೆ ಬಿಡ್ತಾ ಇದೀಯಾ? ಅಪ್ಪ, ಈ ಕಾರ್ಪೊರೇಟ್ ಟ್ರೈನಿಂಗ್ ಅಲ್ಲಿ ನಂಗೆ ಫಸ್ಟ್ ರ್ಯಾಂಕ್ ಬರೋ ತರ ಆಶೀರ್ವಾದನಾರು ಮಾಡಪ್ಪ ತಂದೆ. ನೋಡಪ್ಪ ಬಸವ, ಪ್ರತಿಯೊಂದಕ್ಕೂ ಭಗವಂತನೇ ಆಶೀರ್ವಾದ ಮಾಡ್ಕೊಂಡಿದ್ರೆ ಮನುಷ್ಯ ಸಿಕ್ಕಾಪಟ್ಟೆ ಸೋಂಬೇರಿ ಆಗ್ಬಿಡ್ತಾನೆ. ಪ್ರಯತ್ನ ನಿಂದು, ಆಶೀರ್ವಾದ ಮಾತ್ರ ನಂದು. ಜೈ ಶ್ರೀರಾಮ್. ಆಶೀರ್ವಾದ ಮಾಡ್ದೆ, ಮುಂದೇನ್ ಕಾದಿದೆಯೋ ದೇವರಿಗೆ ಗೊತ್ತು. ಯಾವ್ದೋ ನಾಯಿ ಒಳಗಡೆ ಬಂದ್ಬಿಟ್ಟಿದೆ ಅನ್ಸುತ್ತೆ, ಓಡ್ಸುತ್ತಾನೆ. ಅದಕ್ಕೆ ನಾಯಿ ಓಡಿಸೋದ್ರಲ್ಲಿ ನನಗಿಂತ ಎಕ್ಸ್ಪೀರಿಯನ್ಸ್ ನಿಮ್ಗೆ ಜಾಸ್ತಿ ಇದೆ, ನೀವೇ ಓಡ್ಬಿಟ್ಟು ಬಂದ್ಬಿಡಿ. ಅಚ್ಚ, ನೀವಾ? ಏನಪ್ಪ, ಯಾಕಪ್ಪ ಬೇಜಾರಲ್ಲಿದ್ದೀರ? ಏನಾಯ್ತು? ಏನು ಅಂತ ಹೇಳಮ್ಮ. ಏನಾಯ್ತು ಅದನ್ನ ಹೇಳಿಪ್ಪ. ಯಾಕೋ ಜೀವನ ತುಂಬಾ ದುಸ್ತರ ಆಗಿದೆ ಅಂತ ಅನಿಸ್ತಾ ಇದೆಯಮ್ಮ. ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ ಗಾಡಿ ಮುಂದೆ ಹೋಗೋದು ಎಲ್ರು ತಳ್ಳದಿಂದ ತಾನೆ? ಪೆಟ್ರೋಲ್ಗೆ ಎಷ್ಟು ಬೆಂಕಿ ಬಿತ್ತು? ವಾಪ, ಏನಾಯ್ತು? ಬೆಂಕಿ ಬಿತ್ತಲ್ಲ. ಅಯ್ಯೋ ಸೋಮ್ನಿರ ಕೇಳಮ್ಮ. ಅಯ್ಯೋ, ನನ್ನ ಗಾಡಿ ಚಿಂತೆ ಅಲ್ಲಮ್ಮ, ಮತ್ತೆ ಆಫೀಸ್ಗೆ ಕಾರ್ಪೊರೇಟ್ ಟ್ರೈನಿಂಗ್ ಕೊಡೋಕೆ ಅಂತ ಒಂದು ಬಾಡಿ ಬರ್ತಾ ಇದೆ, ಆ ಚಿಂತೆ. ಹೌದಾ? ಒಳ್ಳೇದೇ ಆಯ್ತಲ್ಲ, ಅದಕ್ಕೆ ಯಾಕಪ್ಪ ಯೋಚನೆ ಮಾಡ್ತಿದ್ದೀರಾ? ಏನು ಒಳ್ಳೇದಾಯ್ತು ಮಣ್ಣಂಗಟ್ಟಿ? ಆಯಪ್ಪ ಬಂದು ನಮ್ಗೆಲ್ಲ ಟ್ರೈನಿಂಗ್ ಕೊಟ್ಟು ನಮ್ಮನ್ನೆಲ್ಲ ಪರೀಕ್ಷೆ ಮಾಡ್ತಾರಂತೆ. ಆ ಪರೀಕ್ಷೆನಲ್ಲಿ ನಾವೆಲ್ಲರೂ ಪಾಸ್ ಆಗ್ಬೇಕಂತೆ. ಅಯ್ಯೋ, ಏನಪ್ಪ, ಖುಷಿಯಿಂದ ಹೋಗಿ ಎಕ್ಸಾಮ್ ನ ಬರೀರಿ, ಆಗ ನೀವು ಕೆಲಸನ ಚೆನ್ನಾಗಿ ಮಾಡ್ತೀರಾ, ಪರೀಕ್ಷೆಯಲ್ಲಿ ಚೆನ್ನಾಗಿ ಪಾಸ್ ಆಗ್ತೀರಾ. ದೇವ್ರೆ, ಪರೀಕ್ಷೆ ಮಾಡಕ್ ಬರೋನ್ ಯಾವನ್ ಗೊತ್ತಾ? ದ್ರೋಣಾಚಾರ್ಯನ, ಭೀಷ್ಮನ. ಅವರಿಬ್ಬರು ಚಿಕ್ಕಮ್ಮನ ಮಗ. 3ನೇ ಕ್ಲಾಸಿಂದ ಹಿಡಿದು ಕಾಲೇಜ್ ಡೇಸ್ವರೆಗೂ ಬಂದು ನನ್ನ ಜೊತೆ ಕಾಂಪೀಟ್ ಮಾಡ್ತಾ ಫಸ್ಟ್ ರ್ಯಾಂಕ್ ಬಂದು ನಂಗೆ ಕೂಳೆ ಕೊಡ್ತಾ ಇದ್ನಲ್ಲ, ಅದೇ ನಾರಾಯಣ ಶಾಸ್ತ್ರಿ. ಅಲ್ಲಪ್ಪ, ನಿಮ್ ಸ್ಕೂಲ್ ಡೇಸ್ ಅಲ್ಲಿ ತೊಂದರೆ ಕೊಟ್ಟಿದ್ ಸಾಲದು ಅಂತ ಈಗಲೂ ನಿಮ್ಗೆ ಟಾರ್ಚರ್ ಮಾಡ್ತಿದಾನ? ಅದೇ ಗೊತ್ತಿಲ್ಲ. ಒಂದ್ಸಾರಿ ಒಂದು ಸಬ್ಜೆಕ್ಟ್ ಅಲ್ಲಿ ಬರೀ 2 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಕ್ಕೆ ಇಡೀ ಫುಲ್ ಅವನ ಕುಟುಂಬಸ್ಥರನ್ನೆಲ್ಲ ಕರ್ಕೊಂಡು ಬಂದಿತ್ತು. ಅವನ ಅಪ್ಪ, ಚಿಕ್ಕಪ್ಪ, ಅಮ್ಮ, ಚಿಕ್ಕಮ್ಮ ಎಲ್ಲರೂ ಬಂದಿದ್ರು. ನೀನೇನೋ ಮೋಸ ಮಾಡಿದ್ಯಾ, ಅದಕ್ಕೆ ನಿಂಗೆ 2 ಮಾರ್ಕ್ಸ್ ಜಾಸ್ತಿ ಬಂದಿದ್ದಿಲ್ಲ ಅಂತೆಲ್ಲ ಉಗಿದು ಉಪ್ಪು ಹಾಕಿದ್ರು. ಅವ್ರ ಮನೆ ಕಡೆ ಹೋದ್ರೆ ಇವ್ನು ಹಿಂಗೆ ದುರ್ಗುಟ್ಟು ನೋಡ್ದ. ಇನ್ನೊಂದು ಸಾರಿ ಇತ್ತ ಕಡೆ ಬಂದ್ರೆ ನಿನ್ನ ಕೈಕಾಲು ಮುರಿತೀನಿ ಅಂತೆಲ್ಲ ಹೇಳಿದ್ದ, ಗೊತ್ತಾ? ಏನಪ್ಪ, ನೀವು ಮೆತ್ತಗಿರ್ಬಾರ್ದು, ಸ್ಟ್ರಾಂಗ್ ಆಗ್ಬೇಕು. ಅಯ್ಯೋ, ಅದೆಲ್ಲ ಈಗ ಆಗಲ್ಲಮ್ಮ. ಅವನ್ ಕೊಡೋ ಪರೀಕ್ಷೆಗೆ ಜನರಲ್ ನಾಲೆಜ್ನ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಹೋಗ್ಬೇಕು. ಏನಪ್ಪ, ಅಡ್ಡಲ್ಲಿ ಜನರಲ್ ನಾಲೆಡ್ಜ್ ಬುಕ್ಸ್ ಇದೆ, ಅದನ್ನೆಲ್ಲ ತಗೊಂಡು ಓದಿ. ಅದಕ್ಕೆ ನೀವು ಸುಮ್ಮನೆ ಅಣ್ಣಯ್ಯ, ನೀನು ಆ ಬುಕ್ಸ್ ಎಲ್ಲ ಏನು ಓದೋದು ಬೇಡ, ಅದೆಲ್ಲ ಹಳೆ ಬುಕ್ಸ್, ಅದನ್ನೆಲ್ಲ ಓದಿದ್ರೆ ಈಗಿನ ಲೇಟೆಸ್ಟ್ ನಾಲೆಡ್ಜ್ ಬರಲ್ಲ. ಬುಕ್ಸ್ ಹಳೇದಾದ್ರೆ ಅದರಲ್ಲಿರೋ ವಿಷಯಗಳು ಹಳೇದಾಗತ್ವೇನಮ್ಮ? ಅದ್ ಹೆಂಗ್ ಸಾಧ್ಯ? ನೀನು ಅಲ್ಲಿ ಓದೆ ಅಂತ ತಿಳ್ಕೊ. ಅವ್ರೇನಾದ್ರೂ ನಿಂಗೆ ಈ ಸಲ ವರ್ಲ್ಡ್ ಕಪ್ ಯಾರು ಗೆದ್ರು, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ಸಿಕ್ತು, ರನ್ನಿಂಗ್ ರೇಸ್ ಅಲ್ಲಿ ಯಾರು ಸೋತ್ರು ಅಂತ ಕೇಳಿದ್ರೆ 10 ವರ್ಷದ ಹಿಂದಿನ ಕಥೆನ ಹೇಳ್ತೀಯ. ಅದೆಲ್ಲ ಓಕೆಮ್ಮ, ಆದ್ರೆ ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಯಾವುದು, ಆಳವಾದ ಸಮುದ್ರ ಯಾವುದು, ಬಕ್ಸಾರ್ ಕದನ ಯಾವಾಗ ನಡೀತು, ಎಲ್ಲಿ ನಡೀತು, ಪಾಣಿಪತ್ ಕದನದಲ್ಲಿ ಅದೆಷ್ಟು ಜನ ಸತ್ರು, ರಾಬರ್ಟ್ ಕ್ಲೈವ್ ಇಂಡಿಯಾದಲ್ಲಿರುವಾಗ ಎಷ್ಟು ಪ್ಲೇಟ್ ಇಡ್ಲಿ ಸಾಂಬಾರ್ ತಿಂದಿದ್ದ, ವಾಸ್ಕೋಡಿಗಮ್ಮ ಮೊದಲು ಬಂದು ಯಾರ ಸೈಟ್ ಮೇಲೆ ಹೆಜ್ಜೆ ಇಟ್ಟಿದ್ದ, ಮೊದಲನೇ ಹೆಜ್ಜೆ ಇಟ್ಟ ಮೇಲೆ ಏನ್ ಮಾಡ್ದ, 2ನೇ ಹೆಜ್ಜೆ ಇಟ್ಟ. ಇದೆಲ್ಲ ಹಂಗೆ ಇರುತ್ತಲ್ಲಮ್ಮ. ಅಣ್ಣಯ್ಯ, ನೀನು ಆ ಬುಕ್ಸ್ ಎಲ್ಲ ಓದ್ಲೇಬೇಕು ಅಂತ ಡಿಸೈಡ್ ಮಾಡಿದ್ಯಾ, ಆದ್ರೆ ಆ ಬುಕ್ಸ್ ಯಾವುದು ಅಟ್ಟದ ಮೇಲಿಲ್ಲ. ಅಯ್ಯೋ, ಅಟ್ಟದ
ಮೇಲೆ ಇದ್ದಿದ್ದೆಲ್ಲ ಏನಾಯ್ತು? ಲಾಸ್ಟ್ ವೀಕ್ ನಾನು ಸನ್ಯಾಸಿ ಗೆಟಪ್ ಆಗಿದ್ನಲ್ಲ, ಅಣ್ಣ ಅದ್ರ ಬಾಡ್ಗೆಗೆ ಕಾಸು ಕೊಡ್ತೀನಿ ಅಂತೇಳಿ ಕಾಗೆ ಹಾರಿಸ್ಬಿಟ್ಟ. ಅದಕ್ಕೆ ಬುಕ್ ಎಲ್ಲ ತೂಕಕ್ಕೆ ಹಾಕ್ಬಿಟ್ಟೆ. ಒಂದು ಕವನ ಓದ್ಬಿಡ್ತೀನಿ ಕಣಯ್ಯ. ನೋಡ, ಕವನ ಕೇಳಿದ ತಕ್ಷಣ ನಾನೇ ಸ್ಟಾರ್ಟ್ ಮಾಡ್ಕೊಟ್ಬಿಡ್ತೀನಪ್ಪ. ಇಲ್ಲ ಬೇಡ ಬೇಡ ಅಂಕಲ್, ನಾನು ಇವತ್ತು ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದೀನಿ. ಅರ್ಜೆಂಟ್ ಇದ್ರೆ ಮನೆ ಒಳಗಡೆ ಹೋಗಯ್ಯ, ಇಲ್ಲಿ ಬೀದಿಯೆಲ್ಲ ಗಲೀಜ್ ಮಾಡಬಾರ್ದು. ಅರ್ಜೆಂಟ್ ಅಲ್ಲ ಅಂಕಲ್, ಇದು ಬೇರೆ ಅರ್ಜೆಂಟು. ನನಗೂ ತುಂಬಾ ಅರ್ಜೆಂಟ್ ಇದೆ ಕಣಯ್ಯ. ಕವನ ಓದಿ 3 ದಿನ ಆಗೋಯ್ತು. ಇವತ್ತು ಒಂದೇ ಒಂದು ಕವನ ಓದಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಟ್ಬಿಡ್ತೀನಿ. ನೋಡಿ, ಈಗ ಕವನ ತಾನೇ ಕೇಳಬೇಕು ಅಷ್ಟೇ ತಾನೇ, ಅದನ್ನ ಆಮೇಲೆ ಬಂದು ಕೇಳ್ತೀನಿ. ಸದ್ಯಕ್ಕೆ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕು. ಏನು? ಇಲ್ಲಿ ಹಳೆ ಪುಸ್ತಕಗಳು ಎಲ್ಲಿ ಮಾರಲ್ಪಡುತ್ತವೆ? ನೋಡಿ, ಇದೇ ರೋಡಲ್ಲಿ ಮುಂದಕ್ಕೆ ಹೋಗೋ, ಬಲ್ಗಡೆ ತಿರ್ಕೋ, ಫುಟ್ಪಾತ್ ಮೇಲೆ ಹಳೆ ಕವನದ ಪುಸ್ತಕಗಳನ್ನ ಮಾರ್ತಾ ಇರ್ತಾನೆ. ನಾನು ಪುಸ್ತಕನ ಅಲ್ಲಿಂದ ತಗೊಂಡ್ಬಂದು ಸ್ವಲ್ಪ ರಿಬೇಟ್ ಮಾಡಿ ಬಂದ್ಬಿಡ್ತೀನಿ ಕಣಯ್ಯ. ನಿಮ್ಮ ಅಕ್ಕ ಅದೆಷ್ಟು ಸುಂದರವಾಗಿದೆ. ಆಮೇಲೆ ಈ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಿರೋ ಪುಸ್ತಕಗಳು ಸಿಗುತ್ತೆ? ಬೇಕಾದಷ್ಟಿದೆ ಕಣಯ್ಯ. ನೀನು ಜನರಲ್ ನಾಲೆಜ್ ಅಂದ ತಕ್ಷಣ ನನ್ನ ತಲೆಯಲ್ಲಿ ಒಂಥರ ಐಡಿಯಾ ಫ್ಲಾಶ್ ಆಗೋಯ್ತು ಕಣೆ. ಪುರಂದರದಾಸರು ಏನು ಹೇಳಿದ್ದಾರೆ ಗೊತ್ತಾ? ಹೊಸ್ತು ಬಂದ ತಕ್ಷಣ ಹಳೆಯದನ್ನು ಮರಿಬೇಡ. ಹಳೆಯದಲ್ಲಿರ್ತಕ್ಕಂಥ ವಿಚಾರಧಾರೆ ಹೊಸದು ಇಲ್ಲ ಕಣಯ್ಯ. ಹಳೆ ಚಿನ್ನ ಹೊಸ ಚಿನ್ನಕ್ಕಿಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ದಾರೆ. ಕರೆಕ್ಟ್. ಹಳೆ ಬೈಕ್ ಕೊಡುವಷ್ಟು ಮೈಲೇಜ್ ಹೊಸ ಬೈಕ್ ಕೊಡಲ್ಲ. ಅದಲ್ಲದೆ ಇನ್ನೊಬ್ರು ಸಾಹಿತಿಗಳು ಏನು ಹೇಳಿದ್ದಾರೆ? ಅಯ್ಯೋ ಯಾಕಯ್ಯ, ನೋಡಿ, ಒಂದ್ ಕೆಲಸ ಮಾಡಿ, ನೀವೊಂದ್ ಕೆಲಸ ಮಾಡಿ, ಆ ಇಬ್ರು ದಾಸರುಗಳ ಜೊತೆ ನೀವೊಂದೇನೋ ಡಿಸ್ಕಷನ್ ಮಾಡ್ತಾ ಇರಿ, ನಾನು ಬುಕ್ ತಗೊಂಡ್ ಬರ್ತೀನಿ. ಅದೆಲ್ಲ ಬೇಡ ಕಣಯ್ಯ, ನಾನು ಒಂದೇ ಒಂದು ಕವನ ಓದ್ಬಿಟ್ಟು ಹೊಟ್ಟೋಗಯ್ಯ ಸಾಕು ನನಗೆ. ಇದೊಂದು ಕವನ, ಒಂದೇ ಒಂದು ಕವನಪ್ಪ. ಈಗ ಏನು ಇದನ್ನು ಕವನನ ಎಲ್ರು ಕೇಳ್ಬೇಕಾ? ಅಷ್ಟೇ. ಕವನ ಕೇಳೋಕ್ಕಂತ ನಮ್ಮಲ್ಲಿ ಜನ ಇದ್ದಾರೆ. ಹೌದು. ಮಂಗ ಶನಿ ಇಬ್ರು ಬನ್ನಿ. ವ್ಲಾದಿಮಿರ್ ಪುತಿನ್, ನಾರ್ದಂಕಲ್ ಮೇಲಾಣೆ. ಹೋದ್ರೆ ಅವ್ರ ತಾನೇ ಹೋಗ್ತಾರೆ, ಹೋಗ್ಲಿ ಬಿಡಿ. ನಮ್ಮ ಅತ್ತೆ ಮೇಲಾಣೆ. ಹೋಗ್ಲಿ ಬಿಡಿ. ಅಯ್ಯೋ ಪೆದ್ದಗಳ, ನಮ್ಮ ಅತ್ತೆ ಅಂದ್ರೆ ನಿಮ್ಮ ಅಮ್ಮ ಕಂಡ್ರು. ಇಲ್ಲಿ ನೋಡಿ, ಇವ್ರೇನೋ ಕವನಗಳನ್ನ ಓದ್ಬೇಕಂತ ನೀವು ಅದನ್ನ ಕೇಳಿಸ್ಕೊಂಡು ನಿಮ್ಮ ಜನ್ಮನ ಪಾವನ ಮಾಡಿಸ್ಕೊಳ್ರ. ಭಾವ, ಈ ಬೋರ್ ಕವನಗಳನ್ನ ನಮ್ ಕೈ ಕೇಳಕ್ಕಾಗಲ್ಲ. ನಮ್ಗೆ ಯಾಕೆ ಶಿಕ್ಷೆ? ಏನಯ್ಯ, ನನ್ನ ಸಾಹಿತ್ಯವನ್ನು ಅಷ್ಟು ಹೀನಯವಾಗಿ ಕಾಣ್ತಾ ಇದ್ದೀರಾ? ನನ್ನ ಸಾಹಿತ್ಯ ಪ್ರಿಯರು ಅಂತಾನೆ ಈ ಮನೆ ಬಾಡಿಗೆ ಕೊಟ್ಟಿರೋದು. ನೀವು ಇದೇ ರೀತಿ ಮಾಡ್ತಾ ಇದ್ರೆ ನಿಮ್ಮನ್ನು ಒದ್ದು ಓಡಿಸ್ಬಿಡ್ತೀನಿ. ನೋಡ್ರು ಹೆಂಗ್ ಬೊಗಳ್ತಿದ್ದಾರೆ ನೋಡ್ರು, ಅಲ್ಲ ಹೆಂಗ್ ಹೇಳ್ತಿದಾರೆ ನೋಡ್ರು. ಕವನ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಮನೆಯಿಂದ ಹೊರಗಡೆ ಬರ್ಬೇಕಾಗತ್ತೆ. ಆಮೇಲೆ ಚಾಪೆ ತಿಂಬು ತಕೊಂಡು ಮೋರಿ ಪಕ್ಕ ಮಲ್ಕೊಳ್ಬೇಕಾಗತ್ತೆ. ಅಲ್ಲೂ ಜಾಗ ಕೊಡಲ್ಲ, ಅಲ್ಲೂ ಬಂದು ಕವನ ಓದ್ತೀನಿ. ಒಂದ್ ನಿಮಿಷ ನೋಡ್ರಮ್ಮ, ಗಣೇಶ್ ಹಬ್ಬದ ಪ್ರಯುಕ್ತ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ. ಅವರ ಒಂದು ಕವನ ಕೇಳಿದ್ರೆ ನಿಮ್ಗೆ ನಾನು 1,000 ರೂಪಾಯಿ. 1000 ರೂಪಾಯಿ -999. ಏ ಗುಗ್ಗು, ಹೇಳಿದ್ದು ಪ್ಲಸ್ ಅಲ್ಲ ಮೈನಸ್ನ. ನೀವು ಓದಿ ಅಲ್ಲ ಓದಿ. ಅದು ಭಾಷೆ ಶುದ್ಧವಾಗಿರ್ಬೇಕು. ಡೊಂಕುಬಾಲದ ನಾಯಕರೇ, ಡೊಂಕುಬಾಲದ ನಾಯಕರೇ, ನೀವೇನು ಊಟವು ಮಾಡುವಿರಿ? ಕಣಕ ಕೊಟ್ಟು ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ. ಕಣಕ ಕೊಟ್ಟು ಒಣಕೆಲೆ ಹೊಡೆದರೆ Excuse me, boss. Yes, sir. You have one text message. Your only book message, sir. ಸರ್, ನಿಮ್ಮಲ್ಲೊಂದು ಕ್ವಶನ್. ಹೇಳಿ ಈ sir. ಟೆಲಿಫೋನ್ ಯಾರು ಕಂಡುಹಿಡಿದ್ರು? ಗ್ರಾಮ್ ಬೆಲ್ ಅಲ್ವಾ ಸರ್? ಓ ಹೌದಲ್ಲ, ನಂಗೊಂದು ಮಾತು ಹೇಳಲಿಲ್ಲ ಅವನು. ಸರ್, ಫ್ಲೈಟ್ ಯಾರು ಕಂಡುಹಿಡಿದ್ರು? ರೈಟ್ ಬ್ರದರ್ಸ್. ಮತ್ತೆ ಲೆಫ್ಟ್ ಬ್ರದರ್ಸು? ಬಿದ್ರು ಮೋಟ್ರ್ ಸರ್. ಸೂಪರ್ ಸರ್ ನೀವು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ರಲ್ಲಿ. ಹೌದಾ? ನಮ್ಮ ದೇಶದ ಮೊದಲ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು. ಏನದು? ಹಾ ಕೊಡಿ ಸರ್, ಈ ಬುಕ್ ತಗೊಳ್ಳಿ, ನಿಮ್ಗೆ ಒಳ್ಳೆ ಬುದ್ಧಿ ಬರುತ್ತೆ. ಹಂಗಂತೀರಾ? ಹೌದು ಸರ್. ಓಹೋ, ನೀವೇನಾದ್ರು ಇದಕ್ಕಿಂತ ಮುಂಚೆ ಕಾರ್ಪೊರೇಟ್ ಟ್ರೈನಿಂಗ್ ಕೊಡ್ತಾ ಇದ್ರಾ? ಫಸ್ಟ್ ಅಲ್ಲೇ ಮಾಡ್ತಾ ಇದೆ ಸರ್. ಅಲ್ಲಿ ಸಿಕ್ತಿದ್ದವರೆಲ್ಲ ನಿಮ್ಮತ್ತ ತಗೊಳು ನನ್ನ ಮಕ್ಳೇ. ಅದಕ್ಕೆ ಈ ಬುಕ್ ಮಾರೋದ್ರಲ್ಲಿ ಒಳ್ಳೆ ಆನಂದ ಇದೆ ಸರ್. ಸಾಕು. ಎಷ್ಟಾಯ್ತು? 40 ರೂಪೀಸ್ ಸರ್. ತಗೊಳ್ಳಿ, ಸ್ವೈಪ್ ಮಾಡಿ. ಬುಕ್ ಕೊಡಿ. ಚೆನ್ನಾಗಿ ಸೌಂಡ್ ಬರುತ್ತಲ್ಲ? ತಗೊಳ್ಳಿ ಸರ್. ಬುಕ್ ಕೊಡಿ ಸರ್. ಕೊಡ್ರಿ 40 ರೂಪಾಯಿ ಫಸ್ಟ್. ಕಮಾನ್ ಬಾಬಾ, ಕಮಾನ್. ಈ ಯಾವ ದಿನದಂದು ಇಂಜಿನಿಯರ್ಗಳ ದಿನ ಆಚರಿಸುತ್ತಾರೆ? ಸೆಪ್ಟೆಂಬರ್ 5, ನವೆಂಬರ್ 1, ಆಗಸ್ಟ್ 15, ಸೆಪ್ಟೆಂಬರ್ 15. ಕರೆಕ್ಟ್ ಆನ್ಸರ್, ವೆರಿ ಗುಡ್. ಏನ್ ಬಾಲು ಒಬ್ನೇ ಮಾತಾಡ್ತಾ ಇದೀಯಾ? ನನಗೆ ಹುಚ್ಚು. ತಿನ್ರಿ. ರಾಷ್ಟ್ರೀಯ ನಿಮ್ಮಲ್ಲೊಂದು ಕ್ವಶನ್. ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಎಷ್ಟನೇ ಇಸುವಿನಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿದ್ರು? ಗೊತ್ತಿಲ್ಲ. ಅಯ್ಯೋ, ನಿನ್ನೆ ರಾತ್ರಿ ನನ್ನ ತಮ್ಮನ ಜೊತೆ ಹೋರಾಡಿದೆ ನೆನಪಿರಲ್ಲ, ಇನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಡಿದೆ ನೆನಪಿರುತ್ತಾ? ಆಹಾ, ಸೂಪರ್ ರೀ. ಈ ಸಾರಿ ಸೂಪರ್ ಕರ್ನಾಟಕ ಪ್ರಶಸ್ತಿನ ನಿಮಗಿಬ್ಬರಿಗೂ ಹಂಚಿ ಕೊಡಲಾಗುತ್ತೆ, ಸ್ವೀಕರಿಸಿ.
1824ನೇ ಇಸುವಿನಲ್ಲಿ ಕಿತ್ತೂರು ಚೆನ್ನಮ್ಮನವರು ಹೋರಾಟ ಸ್ಟಾರ್ಟ್ ಮಾಡಿದ್ರು, ನೆನಪಿಟ್ಕೊಳ್ಳಿ. ಓಕೆ. ಬಿಡಿ ಜತ್ತಿಯವರು ಎಷ್ಟನೇ ಇಸುವಿನಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆದ್ರು, ನೆನಪಿದ್ಯಾ? ಗೊತ್ತಿಲ್ಲ. 1958ರಲ್ಲಿ. ದೆಹಲಿನಲ್ಲಿ ಕುತುಬ್ ಮಿನಾರ್ ಕಟ್ಸಿರೋದು ಯಾರು, ಅದು ಗೊತ್ತಾ? ಗೊತ್ತಿಲ್ಲ. ನಿಮ್ಮ ಮುಖಕ್ಕೆ ಕುತುಬುದ್ದೀನ್ ಐಬಕ್. ಬಿಡಿ. ದಿ ಗ್ರೇಟ್ ಬಾಲಾ, ಇವರು ಬಾಲಾ ಸಿಡ್ಲಿ ಫ್ಯಾಕ್ಟ್ರಿನ ಎಷ್ಟನೇ ಇಸುವಿನಲ್ಲಿ ಸ್ಟಾರ್ಟ್ ಮಾಡಿದ್ರು? ಗೊತ್ತಿಲ್ಲ. ಅದು ಗೊತ್ತಿಲ್ಲ. 2010 ಫೆಬ್ರವರಿ 30. ಇಲ್ಲ, ಫೆಬ್ರವರಿ 28, ಸಾರಿ, ಸ್ಮಾಲ್ ಕನ್ಫ್ಯೂಷನ್. ಅದೆಲ್ಲ ಬಿಟ್ಟಾಕಿ ಈಗ ಒಂದು ಇಂಪಾರ್ಟೆನ್ಸ್ ಕ್ವಶನ್ ಬರೋಣ. ಅತ್ಯಂತ ಪ್ರಸಿದ್ಧ ಕ್ಯಾಬರೆ ನರ್ತಕಿ ಶ್ರೀಮತಿ ಸಿಲ್ಕಸ್ಮಿತಾ ಇವರ ಫ್ರಾಕ್ ಉದ್ದ ಎಷ್ಟು? 3 ಇಂಚು. ತಿನ್ನು ತಿನ್ನು ತಿನ್ನು. ಅದು ಏನೋ ಕೂಲು, ಅವ್ರನ್ನ ಪ್ರಶ್ನೆ ಕೇಳೋದಿರ್ಲಿ, ಸ್ವಲ್ಪ ಬಾಯ್ಲಿ. ಯಾಕೋ? ಸ್ವಲ್ಪ ಬಾಯ್ಲೆ. ಹೊಡಿಬಾರ್ದು. ಏನು ಈ ಡಬ್ಬಿ ತೆಗಿಯಕ್ಕಾಗ್ತಿಲ್ಲ, ತಕ್ಕೊಡ್ಬಾಲ್ವು? 5 ಇಡ್ಲಿ ಸ್ವಲ್ಪ ಜಾಸ್ತಿ ಚಟ್ನಿ ಕಟ್ಕೊಡಕ್ಕೆ ಕಟ್ಕೊಡ, ಟೈಮ್ ಆಗುತ್ತೆ. ಸರ್ ಇಲ್ಲಿ ನೋಡಿ, ನೀವು ಪ್ರತಿದಿನ 5 ಇಡ್ಲಿ ಜೊತೆ 10 ಇಡ್ಲಿಗೆ ಆಗೋಷ್ಟು ಚಟ್ನಿ ತಗೊಂಡು ಹೋಗ್ತಿರಲ್ಲ, ಏನು ಕಾರಣ? ಅಲೋ, ಈ ಮನುಷ್ಯ ಜಾಸ್ತಿ ಚಟ್ನಿ ತಗೊಂಡು ಹೋಗೋದು ಯಾಕೆ ಗೊತ್ತಾ? ಯಾಕಪ್ಪ? ಮಧ್ಯಾಹ್ನದ ಊಟಕ್ಕೆ ಚಟ್ನಿ ಉಳಿಸ್ಬಿಟ್ಟು ಅನ್ನ ಮಾಡ್ಕೊಂಡು ಹಂಗೆ ತಿನ್ಬಿಡೋಣ ಅಂತ. ಆಮೇಲೆ ದಾರ ಯಾಕೆ ಗೊತ್ತಾ ತಗೊಂಡೋಗೋದು? ಯಾಕೆ? ಪಾರ್ಸಲ್ ಮಾಡಿ ದಾರದಲ್ಲಿ ಏನ್ ಮಾಡ್ತಾನೆ ಗೊತ್ತಾ ಇವನು? ನೇಣಾಕೊಂತಾನ? ಅಲ್ಲ, ಹೂ ಕಟ್ತಾನೆ. ಈ ಪೇಪರ್ನ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತಾನೆ? ತೂಪದ ಅಂಗಡಿಗೆ ಹಾಕ್ತಾನೆ. ಒಟ್ನಲ್ಲಿ ತಾ ಬದುಕ್ತಿರೋದು ನನ್ನಿಂದ. ಅದಕ್ಕೆ ತಾನೇ ಇಲ್ಲಿ ಪಾರ್ಸಲ್ ತಗೊಂಡು ಬರೋದು. ಬೇಗ ಕಟ್ಕೊಂಡು ಟೈಮ್ ಆಗುತ್ತೆ. ನಿಲ್ಲಿ 1 ನಿಮಿಷ. ಇಳಿಯೋ.